ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈಗಾಗಲೇ ಉತ್ತಮ ಮಳೆ ಆಗಬೇಕಾಗಿತ್ತು, ಆದರೆ ಎಲ್ಲೂ ಕೂಡ ಮಳೆ ಇಲ್ಲ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಅಂದರೆ ಮಳೆಯನ್ನು ನಂಬಿ ಡ್ರೈ ಲ್ಯಾಂಡ್ಗಳಲ್ಲಿ ಬಿತ್ತನೆ ಮಾಡಿದ್ರು ಇದೀಗ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ನಾನೀಗ ಬಳ್ಳಾರಿ ತಾಲೂಕಿನ ಸಂಗನಕಲ್ ಗ್ರಾಮದಲ್ಲಿದ್ದೇನೆ. ಅಂದರೆ ರೇವಣ್ಣ ಸಿದ್ದಪ್ಪ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಿಸುಮಾರು 6 ಎಕರೆ ಜಮೀನಲ್ಲಿ ಏನು ಹತ್ತಿಯನ್ನು ಬಿತ್ತನೆ ಮಾಡಿದ್ರು, ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಾಡುವ ಹಂತ ಅಂದರೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಜೂನ್ ತಿಂಗಳ ಆರಂಭದಲ್ಲಿ ಒಂದು ಸ್ವಲ್ಪ ಬಳ್ಳಾರಿ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಆ ಮಳೆಯನ್ನು ನಂಬಿ ರೈತರು ಇಲ್ಲಿ ಹತ್ತಿಯನ್ನು ಬೆಳೆದಿದ್ದರು. ಆದರೆ ಕಳೆದ 2 ತಿಂಗಳಿಂದ ಕೂಡ ಮಳೆ ಬಂದಿಲ್ಲ. ಹೀಗಾಗಿ ಹತ್ತಿ ಕೂಡ ಸಂಪೂರ್ಣವಾಗಿ ಒಣಗುವ ಪರಿಸ್ಥಿತಿಗೆ ಬಂದಿದೆ. ಗಮನಿಸ್ತಾ ಇರ್ಬೋದು, 2 ತಿಂಗಳ ಅವಧಿ ಅಂತಂದರೆ ಇದು ಸರಿಸುಮಾರು ಒಂದು 5 ರಿಂದ 6 ಫೀಟ್ ಅಷ್ಟು ಎತ್ತರದೊಳಗೆ ಬೆಳಿಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಕಚ್ಚಿ ಹೋಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಈ ಬೆಳೆ ಏನಿದೆ ಅಂತಂದರೆ ನೀರಿಲ್ಲದಕ್ಕೆ ಸಂಪೂರ್ಣವಾಗಿ ಒಣಗೋಗಿದೆ. ಕೆಳಗಿರ್ತಕ್ಕಂಥ ಎಲೆ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದು. ಅಂದರೆ ಇದು ಇನ್ನು ಮೇಲೆ ಮಳೆ ಆದರೂ ಕೂಡ ಗ್ರೋತ್ ಆಗೋದಿಲ್ಲ, ಬೆಳೆ ಸಿಗೋದಿಲ್ಲ. ಅಂದರೆ ಹತ್ತಿ ಕೂಡ ಅಷ್ಟು ಇಳುವರಿ ಪ್ರಮಾಣದಲ್ಲಿ ಬರೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಸಾಲ ಸೂಲ ಮಾಡ್ಕೊಂಡು ರೈತರು ಸಮಸ್ಯೆಯಲ್ಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಈ ಕಡೆ ಭೇಟಿ ಕೊಟ್ಟು ರೈತರಿಗೆ ಏನು ಸಮಸ್ಯೆ ಆಗಿದೆ ಅದೆಲ್ಲೂ ಕೂಡ ಗಮನ ಹರಿಸಿ ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ನಾನು ರೈತರನ್ನು ಕೂಡ ಮಾತಾಡ್ತೀನಿ. ಅಂದರೆ ಹೊಲದ ಮಾಲೀಕರಾಗಿರ್ತಕ್ಕಂಥ ರೇವಣ್ಣ ಸಿದ್ದಪ್ಪ ಅವ್ರನ್ನ ಮಾತಾಡ್ತೀನಿ. ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ. ಸರ್, ಈಗ ಇದು ಯಾವ ಊರು, ಏನು ಬಿತ್ತನೆ ಮಾಡಿದ್ರಿ, ಏನು ಸಮಸ್ಯೆ ಆಯಿತು ಅಂತ? ಸರ್, ಸಂಗನಕಲ್ಲು ರೇವಣ್ಣ ಸಿದ್ದಪ್ಪ ಅಂತ ನಮ್ಮವರು. ಈ ಹೊಲದಲ್ಲಿ ಹತ್ತಿನ ಬಿತ್ತನೆ ಮಾಡಿ ಸರ್ 2 ತಿಂಗಳಾಯಿತು. ಮಳೆನೇ ಇಲ್ಲ, ಅಸಲು ಮಳೆ ಇಲ್ದಂಗೆ ಆಗಿ ಒಂಥರ ಎಲ್ಲ ಒಣಗ್ಯೋದಂಗೆ ಆಗುತ್ತೆ ಸರ್. ಬೆಳೆ ನಮ್ಗೆ ಬರೋದ ನಂಬಿಕೆ ಇಲ್ಲ ಸರ್ ಅದ್ರ ಮೇಲೆ. ಅಂದರೆ ಹೋದ ವರ್ಷ ಕಳೆದ ವರ್ಷ ಭಾಳ ಉತ್ತಮವಾಗಿ ಮಳೆ ಆಗಿತ್ತು, ಈ ವರ್ಷ ಮಳೆ ಇಲ್ಲ. ಹೋದ ವರ್ಷ ಭಾಳ ಚೆನ್ನಾಗಾಯ್ತು ಸರ್ ಮಳೆ. ಈ ವರ್ಷ ಮಳೆ ಇಲ್ಲ. ಎಲ್ಲ ಆ ಥರ ಆಗಿ 2 ತಿಂಗಳಾಗಿರೋದು ಮಳೆ ಇಲ್ಲದಕ್ಕೆ ಎಲ್ಲ ಒಣಗಿ ಹೋಗ್ತಾ ಇದೆ ಸರ್. ಬೆಳೆ ನಷ್ಟ ಆಗ್ತಾ ಇದೆ ನಮಗೆ ರೈತರಿಗೆ. ಎಷ್ಟು ಖರ್ಚು ಮಾಡಿದ್ವಿ? ಎಲ್ಲ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವಿ ಸರ್. ಆಳುಗಳು ಕಳೆ ತೆಗಿಸಿವಿ, ಮದ್ದು ಹೊಡೆದಿವಿ ಸರ್, ಬೀಜ ಹಾಕಿವಿ ಸರ್. ಎಲ್ಲ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವಿ ಸರ್ ಇದಕ್ಕೆಲ್ಲ. ಹಂಗಾಗಿ ನಷ್ಟ ಆಗುತ್ತೆ ಸರ್. ಗೌರ್ಮೆಂಟವ್ರು ಏನು ಸ್ವಲ್ಪ ಇದು ಮಾಡೋಕ್ಕಂತ ಹೆಲ್ಪ್ ಮಾಡಿ ಕೇಳ್ತಾಯಿದೆ ಸರ್. ಈಗ ಮಳೆ ಬಂದರೂ ಕೂಡ ಅದೇ ಅಷ್ಟೊಂದು ಪ್ರಮಾಣದ ಗ್ರೋತ್ ಆಗೋದಿಲ್ಲ, ಇಳುವರಿ ಬರೋದಿಲ್ಲ. ಇಲ್ಲ ಸರ್, ಟೈಮ್ ಆಗಿಬಿಟ್ಟು ಸರ್. ಅವೆಲ್ಲ 2 ತಿಂಗಳಾಗಿದ್ದಲ್ಲ, ಬೆಳೆ ಗ್ರೋತಿಂಗ್ ಬರಲ್ಲ ಸರ್. ಅದು ಆಗತ್ತೆ ಅಷ್ಟೇ. ಏನು ಬಂದ್ರೂ ಸ್ವಲ್ಪ ಬೆಳೆದ್ರೂ ಉಪಯೋಗ ಇಲ್ಲ ಸರ್. ಅದು ಇವೆಲ್ಲ ಇದು ಮಾಡೋಕ್ಕಾದ್ದು ಇದನ್ನೆಲ್ಲ. ಮತ್ತೆ ಮಳೆ ಬಂದರೆ ಬೇರೆ ಬಿತ್ತನೆ ಮಾಡ್ಕೋಬೇಕು ಸರ್. ಮತ್ತೆ ಅಂದರೆ ನೀವು ಮಳೆ ನಂಬಿನೇ ಈ ಬಿತ್ತನೆ ಮಾಡಿರ್ತಕ್ಕಂಥ ಬೋರ್ಗಳಿಲ್ಲ, ಒಳಗಲಿಲ್ಲ? ಏನಿಲ್ಲ ಸರ್, ಮಳೆ ನಂಬಿನೇ ಮಾಡಿರೋದು ಸರ್ ನಾವು ಇದನ್ನು. ವರ್ಷದಲ್ಲಿ ಮಳೆ ಬೆದ್ದಲೆ ಸರ್ ಇದು. ಹಂಗಾಗಿ ಮಳೆಗೆ ಇದು ಮಾಡೋದು ಸರ್ ನಾವು. ಮಳೆ ನಂಬ್ಕೊಂಡೆ ಬಿತ್ತನೆ ಮಾಡೋದು ಸರ್ ನಾವು. ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಯಾರು ಬಂದಿದ್ರಾ, ಏನಾದ್ರು ಕೇಳಿದ್ರೆ ರೈತರ ಸಮಸ್ಯೆ ಬಗ್ಗೆ? ಯಾರು ಬಂದಿಲ್ಲ ಸರ್ ಇದುವರೆಗೆ ಯಾರು ರೈತರು ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಇಲ್ಲಿಗೆ. ಹಂಗಾಗಿ ಇದು ಆಗಿದೆ ಸರ್. ಎಲ್ಲ ಸರ್ಕಾರಕ್ಕೆ ಏನು ಹೇಳ್ತೀರಿ? ಈಗ ರೈತರ ಸಮಸ್ಯೆಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಸರ್ಕಾರಕ್ಕೆ ಏನು ಹೇಳ್ತೀರಿ? ಸಂಕಷ್ಟ ಇದ್ದಾರೆ ಸರ್. ರೈತರು ಒಂದು ಸ್ವಲ್ಪ ನೋಡ್ಬೇಕು ಸರ್ ಸರ್ಕಾರದಾರ ಅಂತ ಹೇಳ್ತಾ ಇದ್ದೀವಿ ಸರ್. ಪರಿಹಾರ ದಾನ ಕೊಡ್ಬೇಕಂತ ಹೇಳ್ತಾ ಇದ್ದೀವಿ ಸರ್ ನಾವು. ಅದೇ ಸರ್. ಇಷ್ಟು ರೈತರ ಮಾತಾಗಿರುವ. ಅಂದರೆ ಪ್ರಮುಖವಾಗಿ ಇಲ್ಲಿ ಮಳೆಯನ್ನು ನಂಬಿಕೊಂಡು ಹತ್ತಿಯನ್ನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 6 ಎಕರೆ ಜಮೀನಲ್ಲಿ ಬಿತ್ತನೆ ಮಾಡಿದ್ವಿ. ಆರಂಭದಲ್ಲಿ ಚೆನ್ನಾಗೇ ಹುಟ್ಟಿತು, ಆದರೆ ಕಳೆದ 2 ತಿಂಗಳಿಂದ ಮಳೆ ಇಲ್ಲ. ಹೀಗಾಗಿ ಸರಿಯಾಗಿ ಗ್ರೋತ್ ಆಗಿಲ್ಲ, ಅಂದರೆ ಬೆಳವಣಿಗೆ ಕಂಡಿಲ್ಲ. ಹೀಗಾಗಿ ಇಳುವರಿ ಕೂಡ ಬರಲ್ಲ ನಮಗೆ. ಇದೇ ರೀತಿ ಇನ್ನೊಂದು 15 ದಿನಗಳವರೆಗೆ ಮಳೆ ಹೋಯ್ತು ಅಂದರೆ ಸಂಪೂರ್ಣವಾಗಿ ಬಾಡು ಹೋಗುತ್ತೆ. ಅದನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು ಮತ್ತು ಬೇರೆ ಬೆಳೆಯನ್ನೇ ಬೆಳೆಯುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ರೈತರ ಸಂಕಷ್ಟಕ್ಕೆ ಸಂಬಂಧಿಸಬೇಕು ಮತ್ತು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಆಲೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.